ಮಾಡಬೇಕು ಅಂತ ಹೊರಟಿದ್ದಾರೆ. ಅದರಲ್ಲಿ ಅಷ್ಟರವರೆಗೆ ಸಬ್ಜೆಕ್ಟ್ ಏನಾದರೂ ಇದ್ಕೊಳ್ಳಿ, ಅದು ಅಲ್ಲಿ ಚರ್ಚೆ ಆದ ತಕ್ಷಣ ಏನಾಗುತ್ತೆ, ಪರ ವಿರೋಧ ಆಗೇ ಆಗುತ್ತಲ್ವಾ. ಅದಕ್ಕೆ ಇವರು ಹೋಗಿ ಅಲ್ಲಿ ತಡೆಯೋದು ಮಾಡೋದು ಎಲ್ಲ ಮಾಡಿ ಅವ್ರನ್ನ ಹೊಡೆಯೋದು, ಆ ಸ್ಟೂಡೆಂಟ್ಸ್ನೆಲ್ಲ ಹೊಡೆಯೋಕೆ ಹೋಗೋದು ಮಾಡೋದೆಲ್ಲ ಮಾಡಿದರೆ ಕಾನೂನು ಇವರೇ ಕೈಗೆ ಎತ್ಕೊಂಡ್ರೆ ಸುಮ್ಮನೆ ಇರಬೇಕಾ ಪೊಲೀಸರು? ಅದಕ್ಕೆ ಅವಕಾಶ ಇಲ್ಲ. ನಾವು ಅದನ್ನು ಸಹಿಸೋದು ಇಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಂಡು ಸತೀಶ್ ಜಾರಕಿಹೊಳಿ ಅವರು ಮತ್ತು ರಾಜಣ್ಣ ಅವರು ಮೊನ್ನೆ ಡೆಲ್ಲಿಗೆ ಹೋದಾಗ ತಾರ್ಕಿಕ ನಿರ್ಣಯಕ್ಕೆ ಹೈಕಮಾಂಡ್ ಬಂದಿದೆ, ಎಲ್ಲ ಗೊಂದಲಕ್ಕೆ ಒಂದು ತಾರ್ಕಿಕ ನಿರ್ಣಯ ತೆಗೆದುಕೊಂಡಿದೆ ಅಂತ ಮಾತಾಡಿದರು. ನಿಮ್ಗೆ ಅನ್ಸುತ್ತೆ ಸರ್ ತಾರ್ಕಿಕ ನಿರ್ಣಯ? ಇಲ್ಲ, ನನ್ನ ಜೊತೆ ಏನು ಅವ್ರೇನು ಚರ್ಚೆ ಮಾಡಿಲ್ಲ ಆ ವಿಷಯದಲ್ಲಿ. ನಾನು ಇನ್ನೂ ಸತೀಶನ್ನ ಭೇಟಿ ಮಾಡೇ ಇಲ್ಲ. ನಾನು ರಾಜಣ್ಣವರಾಗಲಿ ಸತೀಶ್ ಅವರಾಗಲಿ ಅವ್ರು ಏನೇನು ಚರ್ಚೆ ಮಾಡಿದ್ರು ಅದು ಇನ್ನೂ ಅವರು ನಮಗೇನು ಹೇಳಿಲ್ಲ. ಅದೆಲ್ಲ ರಾಜಣ್ಣ ಅವರು ಮೊದಲು ಪರಮೇಶ್ವರ್ ಅವ್ರಿಗೆ ಕೂಲಿ ಕೊಡ್ಲಿ ಅಂತ ಕೇಳ್ತಾ ಇರುವಂತ ಸರ್, ನಿಮ್ಮ ಪರವಾಗಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದು ತಪ್ಪ ಅಂತ. ಬಜೆಟ್ ಮುಂಚೆ ಕರೆಸ್ತಾರೆ ಅಂತ ಚರ್ಚೆ ಇತ್ತು ಸರ್. ಬಜೆಟ್ ತಾವು ದೆಹಲಿಗೆ ಯಾವಾಗ ಹೋಗ್ತೀರಾ ಅನ್ನೋ ಕುತೂಹಲ ಇದೆ ಸರ್. ಯಾಕಂದ್ರೆ ನಿಮ್ಮ ಸ್ನೇಹಿತರುಗಳೆಲ್ಲ ಹೋಗಿ ಬಂದಿದ್ದಾರೆ, DCM ಕೂಡ ಹೋಗಿ ಬಂದಿದ್ದಾರೆ. ತಾವು ದೆಹಲಿಗೆ ವಿಂಟರ್ ಅಂದ್ರೆ ವಿಂಟರ್ ಮುಗಿತು ಸರ್, ಬೇಸಿಗೆ ಸ್ಟಾರ್ಟ್ ಆಯ್ತು. ವಿಂಟರ್ ಬೇಡ ಹೋಗಲ್ಲ ಅಂತ ನಾನು ಡೆಲ್ಲಿಗೆ ಹೋಗ್ತೀನಿ. ಯಾಕೆ ಹೋಗ್ಬಾರ್ದು? ನಾನು ಡೆಲ್ಲಿಗೆ ಏನು ಹೊಸ್ತಾ? ನನಗೆ ಯಾವಾಗ ಬೇಕೋ ಅವಾಗ ಹೋಗ್ತೀನಿ. ಮಾಡಬೇಕು ಅಂತ ಹೊರಟಿದ್ದಾರೆ. ಅದರಲ್ಲಿ ಅಷ್ಟರವರೆಗೆ ಸಬ್ಜೆಕ್ಟ್ ಏನಾದರೂ ಇದ್ಕೊಳ್ಳಿ, ಅದು ಅಲ್ಲಿ ಚರ್ಚೆ ಆದ ತಕ್ಷಣ ಏನಾಗುತ್ತೆ, ಪರ ವಿರೋಧ ಆಗೇ ಆಗುತ್ತಲ್ವಾ. ಅದಕ್ಕೆ ಇವರು ಹೋಗಿ ಅಲ್ಲಿ ತಡೆಯೋದು ಮಾಡೋದು ಎಲ್ಲ ಮಾಡಿ ಅವ್ರನ್ನ ಹೊಡೆಯೋದು, ಆ ಸ್ಟೂಡೆಂಟ್ಸ್ನೆಲ್ಲ ಹೊಡೆಯೋಕೆ ಹೋಗೋದು ಮಾಡೋದೆಲ್ಲ ಮಾಡಿದರೆ ಕಾನೂನು ಇವರೇ ಕೈಗೆ ಎತ್ಕೊಂಡ್ರೆ ಸುಮ್ಮನೆ ಇರಬೇಕಾ ಪೊಲೀಸರು? ಅದಕ್ಕೆ ಅವಕಾಶ ಇಲ್ಲ. ನಾವು ಅದನ್ನು ಸಹಿಸೋದು ಇಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಂಡು ಸತೀಶ್ ಜಾರಕಿಹೊಳಿ ಅವರು ಮತ್ತು ರಾಜಣ್ಣ ಅವರು ಮೊನ್ನೆ ಡೆಲ್ಲಿಗೆ ಹೋದಾಗ ತಾರ್ಕಿಕ ನಿರ್ಣಯಕ್ಕೆ ಹೈಕಮಾಂಡ್ ಬಂದಿದೆ, ಎಲ್ಲ ಗೊಂದಲಕ್ಕೆ ಒಂದು ತಾರ್ಕಿಕ ನಿರ್ಣಯ ತೆಗೆದುಕೊಂಡಿದೆ ಅಂತ ಮಾತಾಡಿದರು. ನಿಮ್ಗೆ ಅನ್ಸುತ್ತೆ ಸರ್ ತಾರ್ಕಿಕ ನಿರ್ಣಯ? ಇಲ್ಲ, ನನ್ನ ಜೊತೆ ಏನು ಅವ್ರೇನು ಚರ್ಚೆ ಮಾಡಿಲ್ಲ ಆ ವಿಷಯದಲ್ಲಿ. ನಾನು ಇನ್ನೂ ಸತೀಶನ್ನ ಭೇಟಿ ಮಾಡೇ ಇಲ್ಲ. ನಾನು ರಾಜಣ್ಣವರಾಗಲಿ ಸತೀಶ್ ಅವರಾಗಲಿ ಅವ್ರು ಏನೇನು ಚರ್ಚೆ ಮಾಡಿದ್ರು ಅದು ಇನ್ನೂ ಅವರು ನಮಗೇನು ಹೇಳಿಲ್ಲ. ಅದೆಲ್ಲ ರಾಜಣ್ಣ ಅವರು ಮೊದಲು ಪರಮೇಶ್ವರ್ ಅವ್ರಿಗೆ ಕೂಲಿ ಕೊಡ್ಲಿ ಅಂತ ಕೇಳ್ತಾ ಇರುವಂತ ಸರ್, ನಿಮ್ಮ ಪರವಾಗಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದು ತಪ್ಪ ಅಂತ. ಬಜೆಟ್ ಮುಂಚೆ ಕರೆಸ್ತಾರೆ ಅಂತ ಚರ್ಚೆ ಇತ್ತು ಸರ್. ಬಜೆಟ್ ತಾವು ದೆಹಲಿಗೆ ಯಾವಾಗ ಹೋಗ್ತೀರಾ ಅನ್ನೋ ಕುತೂಹಲ ಇದೆ ಸರ್. ಯಾಕಂದ್ರೆ ನಿಮ್ಮ ಸ್ನೇಹಿತರುಗಳೆಲ್ಲ ಹೋಗಿ ಬಂದಿದ್ದಾರೆ, DCM ಕೂಡ ಹೋಗಿ ಬಂದಿದ್ದಾರೆ. ತಾವು ದೆಹಲಿಗೆ ವಿಂಟರ್ ಅಂದ್ರೆ ವಿಂಟರ್ ಮುಗಿತು ಸರ್, ಬೇಸಿಗೆ ಸ್ಟಾರ್ಟ್ ಆಯ್ತು. ವಿಂಟರ್ ಬೇಡ ಹೋಗಲ್ಲ ಅಂತ ನಾನು ಡೆಲ್ಲಿಗೆ ಹೋಗ್ತೀನಿ. ಯಾಕೆ ಹೋಗ್ಬಾರ್ದು? ನಾನು ಡೆಲ್ಲಿಗೆ ಏನು ಹೊಸ್ತಾ? ನನಗೆ ಯಾವಾಗ ಬೇಕೋ ಅವಾಗ ಹೋಗ್ತೀನಿ. ಮಾಡಬೇಕು ಅಂತ ಹೊರಟಿದ್ದಾರೆ. ಅದರಲ್ಲಿ ಅಷ್ಟರವರೆಗೆ ಸಬ್ಜೆಕ್ಟ್ ಏನಾದರೂ ಇದ್ಕೊಳ್ಳಿ, ಅದು ಅಲ್ಲಿ ಚರ್ಚೆ ಆದ ತಕ್ಷಣ ಏನಾಗುತ್ತೆ, ಪರ ವಿರೋಧ ಆಗೇ ಆಗುತ್ತಲ್ವಾ. ಅದಕ್ಕೆ ಇವರು ಹೋಗಿ ಅಲ್ಲಿ ತಡೆಯೋದು ಮಾಡೋದು ಎಲ್ಲ ಮಾಡಿ ಅವ್ರನ್ನ ಹೊಡೆಯೋದು, ಆ ಸ್ಟೂಡೆಂಟ್ಸ್ನೆಲ್ಲ ಹೊಡೆಯೋಕೆ ಹೋಗೋದು ಮಾಡೋದೆಲ್ಲ ಮಾಡಿದರೆ ಕಾನೂನು ಇವರೇ ಕೈಗೆ ಎತ್ಕೊಂಡ್ರೆ ಸುಮ್ಮನೆ ಇರಬೇಕಾ ಪೊಲೀಸರು? ಅದಕ್ಕೆ ಅವಕಾಶ ಇಲ್ಲ. ನಾವು ಅದನ್ನು ಸಹಿಸೋದು ಇಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಂಡು ಸತೀಶ್ ಜಾರಕಿಹೊಳಿ ಅವರು ಮತ್ತು ರಾಜಣ್ಣ ಅವರು ಮೊನ್ನೆ ಡೆಲ್ಲಿಗೆ ಹೋದಾಗ ತಾರ್ಕಿಕ ನಿರ್ಣಯಕ್ಕೆ ಹೈಕಮಾಂಡ್ ಬಂದಿದೆ, ಎಲ್ಲ ಗೊಂದಲಕ್ಕೆ ಒಂದು ತಾರ್ಕಿಕ ನಿರ್ಣಯ ತೆಗೆದುಕೊಂಡಿದೆ ಅಂತ ಮಾತಾಡಿದರು. ನಿಮ್ಗೆ ಅನ್ಸುತ್ತೆ ಸರ್ ತಾರ್ಕಿಕ ನಿರ್ಣಯ? ಇಲ್ಲ, ನನ್ನ ಜೊತೆ ಏನು ಅವ್ರೇನು ಚರ್ಚೆ ಮಾಡಿಲ್ಲ ಆ ವಿಷಯದಲ್ಲಿ. ನಾನು ಇನ್ನೂ ಸತೀಶನ್ನ ಭೇಟಿ ಮಾಡೇ ಇಲ್ಲ. ನಾನು ರಾಜಣ್ಣವರಾಗಲಿ ಸತೀಶ್ ಅವರಾಗಲಿ ಅವ್ರು ಏನೇನು ಚರ್ಚೆ ಮಾಡಿದ್ರು ಅದು ಇನ್ನೂ ಅವರು ನಮಗೇನು ಹೇಳಿಲ್ಲ. ಅದೆಲ್ಲ ರಾಜಣ್ಣ ಅವರು ಮೊದಲು ಪರಮೇಶ್ವರ್ ಅವ್ರಿಗೆ ಕೂಲಿ ಕೊಡ್ಲಿ ಅಂತ ಕೇಳ್ತಾ ಇರುವಂತ ಸರ್, ನಿಮ್ಮ ಪರವಾಗಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದು ತಪ್ಪ ಅಂತ. ಬಜೆಟ್ ಮುಂಚೆ ಕರೆಸ್ತಾರೆ ಅಂತ ಚರ್ಚೆ ಇತ್ತು ಸರ್. ಬಜೆಟ್ ತಾವು ದೆಹಲಿಗೆ ಯಾವಾಗ ಹೋಗ್ತೀರಾ ಅನ್ನೋ ಕುತೂಹಲ ಇದೆ ಸರ್. ಯಾಕಂದ್ರೆ ನಿಮ್ಮ ಸ್ನೇಹಿತರುಗಳೆಲ್ಲ ಹೋಗಿ ಬಂದಿದ್ದಾರೆ, DCM ಕೂಡ ಹೋಗಿ ಬಂದಿದ್ದಾರೆ. ತಾವು ದೆಹಲಿಗೆ ವಿಂಟರ್ ಅಂದ್ರೆ ವಿಂಟರ್ ಮುಗಿತು ಸರ್, ಬೇಸಿಗೆ ಸ್ಟಾರ್ಟ್ ಆಯ್ತು. ವಿಂಟರ್ ಬೇಡ ಹೋಗಲ್ಲ ಅಂತ ನಾನು ಡೆಲ್ಲಿಗೆ ಹೋಗ್ತೀನಿ. ಯಾಕೆ ಹೋಗ್ಬಾರ್ದು? ನಾನು ಡೆಲ್ಲಿಗೆ ಏನು ಹೊಸ್ತಾ? ನನಗೆ ಯಾವಾಗ ಬೇಕೋ ಅವಾಗ ಹೋಗ್ತೀನಿ.